ಚಿತ್ರಕಲಾ ಪರಿಷತ್ ನಗರದ ಕುಮಾರಕೃಪಾ ರಸ್ತೆಯಲ್ಲಿ ಆಯೋಜಿಸಿದ್ದ 21ನೇ ಚಿತ್ರಸಂತೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ 1500ಕ್ಕೂ ಹೆಚ್ಚು ಕಲಾವಿದರು ಚಿತ್ರಸಂತೆಯಲ್ಲಿ ಭಾಗವಹಿಸಿದ್ದಾರೆ. 24 ರಾಜ್ಯದ ಕಲಾವಿದರಿಗೆ ನನ್ನ ಕಡೆಯಿಂದ ಅಭಿನಂದನೆ. ಇನ್ಮುಂದೆ ಚಿತ್ರಸಂತೆಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಅನುದಾನ ನೀಡುತ್ತೇನೆ ಅಂತ ಹೇಳಿದರು. ಇನ್ನು ಇದೇ ವೇಳೆ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಬಿಎಲ್ ಶಂಕರ್ ಮಾತನಾಡಿ, ಇಂದಿನ ಚಿತ್ರಸಂತೆಯನ್ನು ಇಸ್ರೋ ವಿಜ್ಞಾನಿಗಳಿಗೆ ಅರ್ಪಿಸಿದ್ದೇವೆ. ಈ ಬಾರಿ ಚಿತ್ರಸಂತೆಯಲ್ಲಿ 1680 ಕಲಾವಿದರು ಭಾಗಿಯಾಗಿದ್ದಾರೆ. 205 ವಿಕಲಚೇತನರು, ಹಿರಿಯ ಕಲಾವಿದರು ಭಾಗಿಯಾಗಿದ್ದಾರೆ ಅಂತ ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಎಚ್.ಕೆ. ಪಾಟೀಲ್, ಎಂಸಿ ಸುಧಾಕರ್, ಶಾಸಕರಾದ ಅಜಯ್ ಸಿಂಗ್, ರಿಜ್ವಾನ್ ಅರ್ಷದ್ ಸೇರಿ ಹಲವರು ಭಾಗಿಯಾಗಿದ್ದರು. ಜೊತೆಗೆ ಎಂಸಿ ಸುಧಾಕರ್ ಅವರು ಕೂಡ ಬಹಳ ಧಾರಾಳವಾಗಿರ್ತಕ್ಕಂಥ 3-4 ಪೀಳಿಗೆ ರಾಜಕಾರಣವನ್ನ ನೋಡುವಂತ ಒಂದು ಇಳಿಯೋದ್ರ ಮುಖಾಂತರ ಪ್ರಪಂಚದ 3ನೇ ರಾಷ್ಟ್ರವಾಗಿ ಹೊರಹೊಮ್ಮಿದಂಥ ಭಾರತದ ಮಾಡಿದಂಥ ವಿಜ್ಞಾನಿಗಳ ಬಗ್ಗೆಯೂ ನಮಗೆ ಹೆಮ್ಮೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 5 ವರ್ಷ ಈ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ 6ನೇ ಬಾರಿಗೆ ಈ ಚಿತ್ರಸಂತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರು ಕೂಡ ಅದಕ್ಕೆ ಧಾರಾಳವಾಗಿ ಮಾಡುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಸಾಂಸ್ಕೃತಿಕವಾದಂಥ ಮನಸ್ಸಿನ ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾರೆ ಮತ್ತು ತಮ್ಮನ್ನು ಈ ಚಿತ್ರಸಂತೆಗೆ ಆರ್ಥಿಕವಾಗಿ ಸ್ವಾಗತವನ್ನು ಮಾಡ್ತಾರೆ. ಅಣ್ಣ ಸ್ವಲ್ಪ ಸೈಡ್ ಬರ ಪಾಟೀಲ್ ಸರ್ ನಡ್ರಿ ಆ ಕಡೆ ಹಾಕಿಲ್ಲ ಸರ್. ಎರಡನೇ ಲೈನಿಗೆ ಬರ್ತೀವಿ ಸರ್. 2 ನಿಮಿಷ ಅಣ್ಣ, ನೀನು ನಂಗೆ ಮುಂದೆ ಕ್ಯಾಮ್ರಾ ಆಯಿತು. ಸಾರಿ ಮಹೇಶ್ರು ಭಾಳ ಚೆನ್ನಾಗ್ತಿತ್ತು ರಾಜಪ್ಪನವ್ರಿಗೆ ನಮಸ್ಕಾರ ಹೇಳ್ತಾರೆ. ಕೆಳಗೊಂದು ಸೈನ್ ಹಾಕ್ಬಿಡಿ ಸರ್. ಗಳಿಗೆ ಒಂದು ಕಲಾಕೃತಿಯನ್ನು ಕೊಡ್ತಾ ಇದ್ದು, ಇದು ತಮಿಳುನಾಡಿನ ಕಲಾವಿದರು ಮೇಯಪ್ಪನ್ ಅಂತೇಳಿ ತಮಿಳುನಾಡಿನ ಕಲಾವಿದರು ರಚನೆ ಮಾಡಿರ್ತಕ್ಕಂಥ ಕಲಾಕೃತಿ ಇದು. ಇದು ಮುಖ್ಯಮಂತ್ರಿಗಳ ಇದು ಮುಖ್ಯಮಂತ್ರಿಗಳ ಎಚ್.ಕೆ. ಪಾಟೀಲ್ರಿಗೆ ಧನ್ಯವಾದಗಳು.